KSRTC ಅವರ ನ್ಯೂ ಜಾಬಿಗೆ ಯಾವಾಗ ಕರೆಯುತ್ತಾರೆ ಮತ್ತು ನಿಮಗೆ ಯಾವೆಲ್ಲ ದಾಖಲೆಗಳು ನೀವು ರೆಡಿ ಮಾಡಿ ಇಟ್ಟುಕೊಳ್ಳಬೇಕು, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ 2020ರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಒಂದು ವೆರಿಫಿಕೇಷನ್ ಈಗ ನಡೀತಾ ಇದೆ. 2024ರಲ್ಲಿ ಅವರು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಇನ್ನೂ ಕೂಡ ತುಂಬ ಜನರ ಒಂದು ವೇಕೆನ್ಸಿ ಖಾಲಿ ಇದ್ದು ಯಾವಾಗ ಆ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆಯುತ್ತಾರೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ KSRTC ಅವರ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆದ ಮೇಲೆ ಅವರು ಥರ್ಡ್ ಲಿಸ್ಟ್ ಬಿಡುಗಡೆ ಮಾಡಿಲ್ಲ. ಇಲೆಕ್ಷನ್ ಸಲುವಾಗಿ ಅಂತ ಮಾಹಿತಿ ಬಂದಿದೆ. ಅವರು ಸ್ಟಾಪ್ ಮಾಡಿದ್ದಾರೆ. ಮುಂದಿನ ಕೆಲವೇ ದಿನದಲ್ಲಿ ಅವರ ಒಂದು ಮುಂದಿನ ಲಿಸ್ಟ್ ಕೂಡ ಬಿಡುಗಡೆ ಮಾಡಲಾಗುವುದು. NWKRTC ಅವರ ವೆರಿಫಿಕೇಷನ್ ತುಂಬ ಸ್ಪೀಡಾಗಿ ನಡೀತಾ ಇದೆ. ಅವರ ಕೂಡ ಜುಲೈ ತಿಂಗಳೇ ಅಥವಾ ಜೂನ್ ತಿಂಗಳಿನಲ್ಲಿ ಡ್ರೈವರ್ ಟೆಸ್ಟ್ ಕೂಡ ನಡೆಸಲಾಗುವುದು. ಅದೇ ರೀತಿ KSRTC ಅವರ ಡ್ರೈವಿಂಗ್ ಟೆಸ್ಟ್ ಕೂಡ ಜುಲೈ ತಿಂಗಳಿನಲ್ಲಿ ನಡೆಸಲಾಗುವುದು ಅಂತ ಮಾಹಿತಿ ಸಿಕ್ಕಿದೆ. ಆಮೇಲೆ ಅವರಿಗೆ ತುಂಬ ವೇಕೆನ್ಸಿ ಖಾಲಿ ಇದ್ದು KSRTC ಅವರಿಗೆ ತುಂಬ ಜನರ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಆದರೆ ಅವರು ಡ್ರೈವರಿಗೆ ಈಗ ಸದ್ಯದಲ್ಲೇ ಕರೀತಾ ಇಲ್ಲ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಅಭ್ಯರ್ಥಿಗಳನ್ನು ಜಾಬಿಗೆ ಅವರು ಕರೀತಾ ಇದ್ದಾರೆ. ಸೊ ಅದರ ಸಲುವಾಗಿ ಯಾರ ಹತ್ತಿರ DL ಎಕ್ಸ್ಪೈರ್ ಆಗಿದೆ ಅಂಥವರು DL ಮಾಡಿಕೊಳ್ಳಿ. ಅದೇ ರೀತಿ ಕಂಡಕ್ಟರ್ ಲೈಸೆನ್ಸ್ ಯಾರ ಹತ್ತಿರ ಇಲ್ಲ ಅವರು ಕಂಡಕ್ಟರ್ ಲೈಸೆನ್ಸ್ ಕೂಡ ಮಾಡಿ ಈಗಲೇ ಇಟ್ಟುಕೊಳ್ಳಿ. ಅದೇ ರೀತಿ ಅದಕ್ಕೆ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತದೆ. ಯಾಕಂದರೆ ವಯೋಮಿತಿ ಸಡಿಲಿಕೆ ಸಲುವಾಗಿ ನಿಮಗೆ ಜಾತಿ ಪ್ರಮಾಣ ಪತ್ರ, ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇದನ್ನೆಲ್ಲ ನೀವು ಈಗಿನಿಂದಲೇ ರೆಡಿ ಮಾಡಿ ಇಟ್ಟುಕೊಳ್ಳಿ. ಯಾಕಂದರೆ ಅರ್ಜಿ ಸಲ್ಲಿಕೆ ಕೇವಲ 1 ತಿಂಗಳಷ್ಟೇ ಇರುತ್ತದೆ. ಆ ಸಂದರ್ಭದಲ್ಲಿ ನಿಮಗೆ ಡಾಕ್ಯುಮೆಂಟ್ ಮಾಡಲು ತುಂಬ ಕಷ್ಟ ಆಗುತ್ತದೆ. ಸೊ ನೀವು ಈಗಿನಿಂದಲೇ ಕಂಡಕ್ಟರ್ ಲೈಸೆನ್ಸ್ DL ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟುಕೊಳ್ಳಿ. ಇದಕ್ಕೆ BMTCಯಲ್ಲಿ ಕಂಡಕ್ಟರ್ ಡ್ರೈವರ್ ಕಮ್ ಕಂಡಕ್ಟರ್ ಕರೆದಿದ್ದಾರೆ. ಅವರು 12th ಆಧಾರದ ಮೇಲೆ ಕರೆದಿದ್ದಾರೆ. ಬಟ್ KSRTCಯಲ್ಲಿ 10th ಬೇಸಿಕ್ ಮೇಲೆ ಅವರು ಕರೆಯುತ್ತಾ ಇದ್ದಾರೆ. ಸೊ ಯಾರೆಲ್ಲ 10th ಪಾಸ್ ಆಗಿದ್ದೀರಿ ಮತ್ತು KSRTCಗೆ ತುಂಬ ಜನರ ಒಂದು ಡ್ರೀಮ್ ಕೂಡ ಆಗಿದೆ. ಸೊ ಅಂಥವರು ನಿಮ್ಮ ಎಲ್ಲ ದಾಖಲೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಟುಕೊಳ್ಳಿ. ಮುಂದಿನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಕೆಲವೇ ದಿನದಲ್ಲಿ ಅವರು ಡ್ರೈವರ್ ಕಮ್ ಕಂಡಕ್ಟರ್ ಜಾಬಿಗೆ ಕರೆಯುತ್ತಾ ಇದ್ದಾರೆ. ಯಾಕಂದರೆ ಮುಂದಿನ ದಿನದಲ್ಲಿ ಫ್ರಂಟ್ ಡೋರ್ ಬಸ್ ಅವರು ಬಿಡುಗಡೆ ಮಾಡಲಾಗಿದ್ದು ಡ್ರೈವರೇ ಕಂಡಕ್ಟರ್ ಜಾಬ್ ಮಾಡುವುದು. ಡ್ರೈವರ್ ಹತ್ತುವಾಗಲೇ ಟಿಕೆಟ್ ಕೊಟ್ಟು ಕಂಡಕ್ಟರ್ ಕೆಲಸ ಕೂಡ ಡ್ರೈವರೇ ಮಾಡುತ್ತಾರಂತ ತಿಳಿದು ಬಂದಿದೆ. ಸೊ ಅದರ ಸಲುವಾಗಿ ಅವರು ಡ್ರೈವರ್ ಕಮ್ ಕಂಡಕ್ಟರ್ ಜಾಬಿಗೆ ಅವರು ಕಾಲ್ ಮಾಡುತ್ತಾರೆ ಅಂತ ಮಾಹಿತಿ ಸಿಕ್ಕಿದೆ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.